ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನೀವು ನೋಡ್ತಾ ಇದ್ದೀರಾ ಭಾವ್ಯ ಕಿರಣ್ ರಾವ್ ಚಾನಲ್. ಇವತ್ತು ಕಾಲೇಜಲ್ಲಿ ಒಂದು ಕಾಂಪಿಟೇಷನ್ ನಡೀತಿದೆ. ಏನಪ್ಪ ಕಾಂಪಿಟೇಷನ್ ಅಂತೀರಾ? HIV ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಒಂದು ಜಾಗೃತಿ ಮೂಡಿಸೋದಕ್ಕೋಸ್ಕರ HIV ಹೇಗೆ ಬರುತ್ತೆ, ಅದು ಹೇಗೆ ಬರೋದಿಲ್ಲ, ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸುವಂಥ ಒಂದು ಪೋಸ್ಟರ್ ಮೇಕಿಂಗ್ ಅಂದರೆ ಭಿತ್ತಿ ಚಿತ್ರಗಳನ್ನು ತಯಾರು ಮಾಡೋದು. ಇದೇ ಕಾಂಪಿಟೇಷನು 2 ಅವರ್ ಇರುತ್ತೆ ಅದಕ್ಕೆ ಟೈಮು. ಅದೆಲ್ಲ ಮುಗಿದ್ಮೇಲೆ ಸ್ಟೇಜ್ ಪ್ರೋಗ್ರಾಮ್ ಶುರುವಾಯಿತು. ಇನ್ನು ಈ ಕಾರ್ಯಕ್ರಮ ಬಂದು ಅಂತಾರಾಷ್ಟ್ರೀಯ ಯುವ ದಿನಾಚರಣೆ ಹಾಗೆಯೇ ಏಡ್ಸ್ ಬಗ್ಗೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಇದಾಗಿತ್ತು. ಹೆಲ್ತ್ ಡಿಪಾರ್ಟ್ಮೆಂಟಿಂದ ಒಂದು ಸರ್ ಹಾಗೆಯೇ ಮೇಡಮ್ ಬಂದಿದ್ದರು. ತುಂಬ ಅದ್ಭುತವಾಗಿ HIV ಬಗ್ಗೆ ಮಾಹಿತಿಯನ್ನು ನೀಡಿದರು. ಯಾಕೆ ಇದು ಬರುತ್ತೆ, ಹೇಗೆ ಬರುತ್ತೆ, ಜೊತೆಗೆ ಬಂದಿರೋರನ್ನ ನಾವು ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳಿದರು. ವಿದ್ಯಾರ್ಥಿಗಳಲ್ಲಿ ಹೇಗೆ ನಾವು ಇದರ ಒಂದು ಅವೇರ್ನೆಸ್ ಮೂಡಿಸ್ಬೇಕು, ಅವರಿಗೆ ಯಾಕೆ ಇಂಪಾರ್ಟೆಂಟು ಅನ್ನೋದ್ರ ಬಗ್ಗೆ ಒಂದಿಷ್ಟು ಪೋಸ್ಟರ್ಸ್ನ ಕೂಡ ರಿವೀಲ್ ಮಾಡಿದ್ರು. ಜೊತೆಗೆ ನಮ್ಮೆಲ್ಲರೊಟ್ಟಿಗೆ ಒಂದು ಪ್ರಮಾಣ ವಚನ ಕೂಡ ಸ್ವೀಕರಿಸಿದ್ರು. ಏಕೆಂತಂದರೆ ಸಮಾಜದಲ್ಲಿ HIV ಸೋಂಕಿತರಿದ್ದಾರೆ, ಅವರನ್ನು ನಾವು ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದೇ ಇದರ ಉದ್ದೇಶ. ನನ್ನ ಜೀವಿತಾವಧಿಯಲ್ಲಿ ನನಗೆ HIV ಸೋಂಕು ಬಾರದಂತೆ ನನ್ನನ್ನು ನಾನು ಕಾಪಾಡಿಕೊಳ್ಳುತ್ತೇನೆ. HIV ಸೋಂಕು ಬಗ್ಗೆ ತಿಳಿದು ತಿಳಿಸುತ್ತೇನೆ. HIV ಸೋಂಕು ಇರುವ ವ್ಯಕ್ತಿಯನ್ನ ಕಂಡರೆ ಪ್ರೀತಿ ಮಮತೆ ಹಾಗೂ ಗೌರವದಿಂದ ಕಾಣುತ್ತೇನೆ ಎಂದು ಈ ಮೂಲಕ ಪ್ರಮಾಣ ಮಾಡುತ್ತೇನೆ. ಈ ಪ್ರಾಮಿಸ್ ಆದಮೇಲೆ ಮೇಡಮ್ ರಿವೀಲ್ ಮಾಡ್ತಿದ್ರು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 3,500ಕ್ಕೂ ಹೆಚ್ಚು HIV ಸೋಂಕಿತರಿದ್ದಾರೆ. ಅದರಲ್ಲೂ ಗರ್ಭಿಣಿ ಸ್ತ್ರೀಯರು ಕೂಡ ಇದ್ದಾರೆ. ಗರ್ಭಿಣಿಯರಿಗೆ ಇರುವಂಥ HIV ಮಕ್ಕಳಿಗೆ ಬಂದೇ ಬರುತ್ತೆ. ಅದು ಬರ್ದಂತೆ ತಡೆಯುವಂಥ ಪ್ರಯತ್ನ ನಡೀತಿದೆ. ಅವ್ರಿಗೆ ಉಚಿತವಾಗಿ ನಾವು ಮೆಡಿಸಿನ್ ಕೊಡ್ತಾ ಇದ್ದೀವಿ ಅಂತ ಕೂಡ ರಿವೀಲ್ ಮಾಡಿದ್ರು. ತುಂಬ ಚೆನ್ನಾಗಿ ಅವೇರ್ನೆಸ್ ಪ್ರೋಗ್ರಾಮ್ ನಡೀತು. ನಮಗಂತೂ ಒಂದಷ್ಟು ಗೊತ್ತಿಲ್ಲದಿರೋ ವಿಚಾರಗಳು ಗೊತ್ತಾಯಿತು. ಜೊತೆಗೆ ಪೋಸ್ಟರ್ ಮೇಕಿಂಗಲ್ಲಿ ಈ 3 ಜನಕ್ಕೂ ಕೂಡ ಪ್ರೈಸಸ್ ಕೂಡ ಅವರು ಅನೌನ್ಸ್ ಮಾಡಿದ್ರು. ಫಸ್ಟ್ ಪ್ರೈಸ್ ಬಂದಿರೋವಂಥದ್ದು ಈ ಒಂದು ಪೋಸ್ಟರ್ಗೆ ತುಂಬ ಚೆನ್ನಾಗಿ ಮಾಡಿದ್ಲು ಅಮೃತ ಅಂತ ಹುಡುಗಿ. ಹಾಗೆಯೇ ಸೆಕೆಂಡ್ ಪ್ರೈಸ್ ಬಂದು ರಮ್ಯಾ ಅಂತ, ಇದು ನಮ್ಮ ಕಾಲೇಜಿನವ್ರದ್ದೇ ಆಗಿತ್ತು. ಇನ್ನು ಉಳಿದಂತೆ ಸಖತ್ ಚೆನ್ನಾಗಿ ಮಾಡಿದರು ಎಲ್ಲ ಅವೇರ್ನೆಸ್ ಮೂಡಿಸುವಂಥ ಭಿತ್ತಿ ಚಿತ್ರಗಳು. ಇದು ನೋಡ್ತಿದ್ದೀರಾ, ಇದು 3ನೇ ಪ್ಲೇಸ್ ಬಂತು ನಿತ್ಯ ಮಾಡಿರುವಂಥ ಒಂದು ಪೋಸ್ಟರು. ಇನ್ನು ಫಸ್ಟಕ್ಕೆ 3,000, ಸೆಕೆಂಡ್ ಬಂದು 2,000, ಥರ್ಡ್ ಬಂದು 1,000. ಈ ರೀತಿ ಅವ್ರಿಗೆ ಕ್ಯಾಶ್ ಪ್ರೈಸ್ ಕೂಡ ಸಿಕ್ತು. ಅದಾದಮೇಲೆ ಬಂದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಲಘು ಆಹಾರ ಕೂಡ ನಮಗೆ ಸಿಕ್ತು. ಇದೆಲ್ಲ ಮುಗಿದ ಮೇಲೆ ನಾವಂತೂ ಮನೆಗೆ ಹೊರಟ್ವಿ ಸ್ನೇಹಿತರೆ. ಒಂದಷ್ಟು ಜಾಗೃತಿ ನಿಮಗೂ ಇರಲಿ ಏಡ್ಸ್ ಬಗ್ಗೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.